ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಿನ್ನೆ ರಾತ್ರಿ ಅನ್ನ ಸಾಂಬಾರ್ ಮುದ್ದೆ, ಬೆಳಗ್ಗೆದ್ದ ಮೇಲೆ ಉಪ್ಪಿಟ್ಟು ಕಾಫಿ. ಎರಡನೇ ಬಾರಿ ಸೆರೆವಾಸದಲ್ಲಿ 2 ರಾತ್ರಿ ಕಳೆದ ದರ್ಶನ್. ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡಗೂ ಸೇಮ್ ಟ್ರೀಟ್ಮೆಂಟ್. ನಟ ದರ್ಶನ್ ಪ್ರಭಾವಿ ಜೊತೆಗೀಗ ಕೊಲೆ ಕೇಸ್ನ ಆರೋಪಿ. ಚಾರ್ಜ್ ಶೀಟ್ ಆದ್ಮೇಲೆ ಪಾಸ್ಪೋರ್ಟ್ ರದ್ದು ಬಹುತೇಕ ಫಿಕ್ಸ್. ಬೇಲ್ ಮೇಲೆ ಹೊರ ಬಂದ್ರೂ ಫಾರಿನ್ ಶೂಟಿಂಗ್ಗೆ ಇರಲ್ಲ ಅವಕಾಶ. ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಡೇಟಾ ಸಂಪೂರ್ಣ ಡಿಲೀಟ್. ಅಶ್ಲೀಲ ಮೆಸೇಜ್ ಇದ್ದಿದ್ದಕ್ಕಷ್ಟೇ ಡಿಲೀಟ್ ಮಾಡಿದ್ರ, ಬೇರೆ ಇನ್ನೇನಾದ್ರೂ ಮೊಬೈಲ್ನಲ್ಲಿ ಇತ್ತ? ಹೊಸ ಸಿಮ್ ಮೊಬೈಲ್ ಡೇಟಾ ರಿಕವರಿಗೆ ಪೊಲೀಸರ ಪ್ರಯತ್ನ. ಸೂರಜ್ ರೇವಣ್ಣ ವಿರುದ್ಧ ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಎಫ್ಎಸ್ಎಲ್ಗೆ ಡೇಟಾ ರಿಟ್ರೀವ್ಗೆ 2 ಮೊಬೈಲ್ಗಳು ಕಳಿಸಿರುವ ಪೊಲೀಸರು. ಸಂತ್ರಸ್ತ ಸೂರಜ್ ಇಬ್ಬರ ಭೇಟಿಯ ಬಗ್ಗೆ ಮಾಹಿತಿ, ಟೆಕ್ನಿಕಲ್ ಎವಿಡೆನ್ಸ್ ಕಲೆ. ಮೊಮ್ಮಕ್ಕಳ ಪ್ರಕರಣ, ತಾತನಿಗೆ ಸಂಕಟ. 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಈಗ ಪದೇ ಪದೇ ಮುಜುಗರ. ಈಗ ಮನೆಯಿಂದ ಹೊರಬರಲೂ ಆಗದೆ ಬೇಸರದಲ್ಲಿದ್ದಾರೆ ದೊಡ್ಡಗೌಡರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.